ಹಾಯ್ ಫ್ರೆಂಡ್ಸ್, ಈಗ ಫ್ರೆಶಪ್ ಆಗಿ ಬಂದೆ. ಜಸ್ಟು ಚಿಕ್ಕವಳು ಬುಜ್ಜಿನ ಮಲಗಿಸಿ ಫ್ರೆಶಪ್ ಆಗಲಿಕ್ಕೆ ಹೋಗಿದೆ. ಫ್ರೆಶಪ್ ಆಗಿ ಈಗ ಬಂದೆ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸಾಂಬಾರು ಮಾಡ್ಕೊಂಡಿದ್ದೀನಿ ಮತ್ತು ರೈಸ್ಗೆ ನೆನೆ ಹಾಕಿದ್ದೀನಿ. ಇದು ಮಧ್ಯಾಹ್ನಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆನೇ ಟಿಫನ್ ಆಗಿದೆ. ಚಪಾತಿ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೆ. ಈಗ ಟಿಫನ್ ಬೆಳಗ್ಗೆ ಆಗಿದೆ ಮತ್ತು ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಈಗ ತಮ್ಮನೇಲಲ್ಲಿ ನೋಡ್ದಂಗೆ ನಾನು ನಮ್ಮ ಮದುವೆ ಫೋಟೋಸ್ನ ತೋರಿಸ್ತೀನಿ, ನೋಡ್ಕೊಂಬರೋಣ. ಮದುವೆ ಫೋಟೋಸ್ನ ನಿಮಗೆಲ್ಲ ತೋರಿಸೋಣ ಅಂತ. ಇದು ಊರಲ್ಲಿದ್ದು ಆಲ್ಬಮ್ಮು ನಾನೀಗ ಊರಿಂದ ತರಿಸ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ತಂದುಕೊಟ್ಟಿದ್ದಾರೆ. ಈಗ ಫೋಟೋ ಹೇಗೆ ಬಂದಿದೆ ಅಂತ ನೀವು ನೋಡಿ ಹೇಳಿ, ಕಮೆಂಟ್ ಮಾಡಿ. ನನ್ನ ಮದುವೆ ಆಲ್ಬಮ್. ಇದನ್ನು ಓಪನ್ ಮಾಡಿ ಬ್ಯಾಕ್ ಕ್ಯಾಮ್ರಾ ಇಟ್ಟು ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡಿ, ಇದು ನನ್ನ ಮದುವೆ ಫೋಟೋಸ್ ಆಲ್ಬಮ್. ಇದು ನಮ್ಮ ಮದುವೆ 2020 ಫೆಬ್ರವರಿ 13 ಆಗಿದೆ. ನಮ್ಮ ಹಸ್ಬೆಂಡ್ ಹೆಸರು ಪಾಂಡುರಂಗ, ನನ್ನ ಹೆಸರು ಶಾಂತಿ. ಈಗ ತೋರಿಸ್ತೀನಿ ಫೋಟೋಸ್ ಹೇಗೆ ಬಂದಿದೆ ಅಂತ ನೋಡಿ. ಈಗ 6 ಇಯರ್ಸ್ ಆಯಿತು ನಮ್ಮ ಮ್ಯಾರೇಜ್ ಆಗಿ. ಈಗ ಒಂದೊಂದಾಗಿ ಫೋಟೋ ತೋರಿಸ್ತೀನಿ. ನಂದು ಮದುವೆ ಡಿಗ್ರಿ ಕಂಪ್ಲೀಟಾಗಿ 1 ಇಯರ್ಗೆ ಆಗಿದೆ. ಇದು ನಮ್ಮ ಹಸ್ಬೆಂಡ್ ಅವ್ರು ತೆಗ್ಸಿರೋ ಫೋಟೋಸ್. ನಮ್ಮ ಮಮ್ಮಿ ಅವ್ರು ತೆಗ್ಸಿರೋ ಫೋಟೋಸ್ ಅಲ್ಲಿ ಊರಲ್ಲಿದೆ, ಸಿಂಧನೂರಲ್ಲಿ. ಅಲ್ಲಿ ಊರಿಗೆ ಹೋದಾಗ ಯಾವಾಗಾದರೂ ತೋರಿಸ್ತೀನಿ. ಇದಿಲ್ಲಿ ನಮ್ಮ ಹಸ್ಬೆಂಡ್ ಮನೆಯದು. ಇದು ದೇವ್ರುಟ್ಟಿದ ದಿನ ತೆಗೆದಿರೋ ಫೋಟೋಸ್ ಅನಿಸುತ್ತೆ. ವಿಡಿಯೋ ಸಹ ಮಾಡಿಸಿದ್ದಾರೆ. ಮತ್ತು ಫೋಟೋಸ್ ಊರಲ್ಲಿತ್ತು, ತರಿಸ್ಕೊಂಡಿದ್ದೀನಿ. ಇದು ನಮ್ಮ ಹಸ್ಬೆಂಡ್ ಊರಲ್ಲಿ ದೇವ್ರುಟ್ಟಿದ ದಿನ. ಇದು ನಮ್ಮ ಹಸ್ಬೆಂಡ್ ತಂಗಿ. ಇದು ಎಂಗೇಜ್ಮೆಂಟ್ ನೈಟು, ಮದುವೆ ಹಿಂದಿನ ದಿನ, ತಾಳಿ ಹಿಂದಿನ ದಿನ ನೈಟ್ ಎಂಗೇಜ್ಮೆಂಟ್ ಮಾಡ್ತಾರಲ್ಲ ಆ ಫೋಟೋಸ್ ಇದು. ಇದು ಎಂಗೇಜ್ಮೆಂಟ್ ಸ್ಯಾರಿ ಗ್ರೀನ್ ಕಲರ್ದು. ಇವು ನಮ್ಮ ಹಸ್ಬೆಂಡ್ ಬ್ರದರ್ಸು. ನಮ್ಮ ಹಸ್ಬೆಂಡ್ ಸೈಡ್ ತುಂಬ ದೊಡ್ಡ ಫ್ಯಾಮಿಲಿ. ತುಂಬ ಶಾಸ್ತ್ರ ಇರ್ತವೆ ಮದುವೆಲಿ. ಅವೆಲ್ಲ ಫೋಟೋಸು ಹಾಗೆ ತೆಗೆದಿದ್ದಾರೆ. ವೀಡಿಯೋ ಸಹ ತುಂಬಾ ಲೆಂತಿ ಇದೆ. ಇದು ಫೋಟೋಸ್ ಸ್ವಲ್ಪ ಇದ್ದಾವೆ, ಹಾಗಾಗಿ ತೋರಿಸ್ತಿದ್ದೀನಿ. ಇದು ಎಂಗೇಜ್ಮೆಂಟ್ ಫೋಟೋಸೇ ನೈಟ್ ಇವೆಲ್ಲ. ಮತ್ತು ಇದು ಮನೆ ಹತ್ರ ದೇವ್ರ ದಿನ ಮಾಡಿರೋ ಫಂಕ್ಷನ್ನು, ಮದುಮಗ ಮಾಡ್ತಾರಲ್ಲ ಆಗ. ಮತ್ತು ಚಟ್ ಬಡಿಯೋದು ಮತ್ತು ಅಂದ್ರ ಹಾಕೋದು ಇವೆಲ್ಲ ಇರ್ತದಲ್ಲ, ಇವೆಲ್ಲ ಅವೇ ಫೋಟೋಸು. ಇದು ಅಂದ್ರ ಹಾಕಿರೋ ಫೋಟೋ. ಇದು ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ. ಮತ್ತು ಒಳ್ಕಲ್ ಪೂಜೆ ಮತ್ತು ಬಿಸಕಲ್ ಪೂಜೆ ಎಲ್ಲ ಮಾಡ್ತಾರಲ್ಲ, ಅದು ಪೂಜೆ ಮಾಡಿರೋದು. ಇದು ಅಂದ್ರ ಪೂಜೆ ಮಾಡಿರೋದು. ಮತ್ತು 5 ಜನ ಐನೂರಿಗೆ ಹೋಗಿ ಈ ಥರ ಕೊಟ್ಟು ಬರ್ತಾರೆ ಇವರು. ಮತ್ತು ಬಳೆ ಹಾಕಿಸಿದ್ದಾರೆ. ಮತ್ತು ಅದು ಚಟ್ ಬಡಿಯೋದು ಈವ್ನಿಂಗ್ ಟೈಮ್, ದೇವ್ರ ಹುಟ್ಟಿದ ದಿನ ಈವ್ನಿಂಗ್ ಟೈಮ್ ಚಟ್ ಬಡ್ದಿದ್ದಾರೆ. ಇದು ನಮ್ಮ ಹಸ್ಬೆಂಡ್ ಮನೆ. ಇವೆಲ್ಲ ದೇವ್ರ ಹುಟ್ಟಿದ ದಿನ ಮಾಡಿರೋ ತೆಗೆದಿರೋ ಫೋಟೋಸು. ಇವು ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಮಕ್ಕಳು ಇವರೆಲ್ಲ. ಎಂಗೇಜ್ಮೆಂಟ್ಗೆ ಗ್ರೀನ್ ಕಲರ್ ಸ್ಯಾರಿನೇ ಹಾಕೋದು ನಮ್ಮ ಸೈಡು, ಹಾಗಾಗಿ ಇದು ಎಂಗೇಜ್ಮೆಂಟ್ಗೆ ಗ್ರೀನ್ ಕಲರ್ ಹಸ್ಬೆಂಡ್ ಅವ್ರು ಕೊಡಿಸಿದ್ದು. ಫಸ್ಟು ನಮ್ಮ ಮಮ್ಮಿ ಅವ್ರು ಕೊಡಿಸಿದ್ದನ್ನೇ ಹಾಕೊಂಬಂದಿರ್ತೀವಿ. ನೆಕ್ಸ್ಟು ಅಲ್ಲಿ ಛತ್ರಕ್ಕೆ ಬಂದಮೇಲೆ ಇವ್ರು ಕೊಟ್ಟಿರೋ ಸೀರೆನೇ ಹಾಕೋತೀವಿ. ಇದು ನಮ್ಮ ಹಸ್ಬೆಂಡ್ ಅವ್ರ ತಂಗಿ ಮತ್ತು ತಂಗಿ ಗಂಡ. ಶರ್ಟ್ ಬಡ್ದಿರ್ತಾರಲ್ಲ, ಅದಕ್ಕೆ ನೀರು ಹಾಕಿರ್ತಾರೆ. ನೀರು ಹಾಕಿ ಈ ಥರ ಮತ್ತೆ ಮಾಡ್ತಾರೆ ಫಂಕ್ಷನು. ಇದು ನಮ್ಮೂರಲ್ಲಿ ಫೇಮಸ್ ದೇವರು ಮಾರಮ್ಮವ್ವ ಅಂತ. ಇದು ತುಂಬ ಪವರ್ಫುಲ್ ದೇವರು, ಗ್ರಾಮ ದೇವತೆ ಅಂತಾರಲ್ಲ ಆ ದೇವರು ಇವರು. ತುಂಬ ಫೋಸ್ಗಳಿರ್ತಾರೆ, ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ. ಫೋಟೋಸ್ ತುಂಬ ತೆಗೆದ್ರು ಈ ಥರ ಎಲ್ಲ ನಿಂದ್ರಿಸಿ. ಇದು ಆಮೇಲೆ ನೈಟು ದೇವ್ರ ದಿನ ನೈಟು ಅರಿಶಿನ ಶಾಸ್ತ್ರ ಮಾಡಿದ್ದಾರೆ ಇವ್ರಿಗೆ. ಮದುಮಗ ಮಾಡ್ತಾರಲ್ಲ ಅದು ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ನೀರು ಹಾಕೋದು ಈ ಥರ. ಇದು ಛತ್ರಕ್ಕೆ ಬಂದಮೇಲೆ ಕಾರ್ ಹತ್ರ ತೆಗೆಸಿದ್ರು ಫೋಟೋನ. ಸ್ವಲ್ಪ ಗಾಳಿ ಡಿಸ್ಟರ್ಬೆನ್ಸ್ ಇದೆ, ಸಾರಿ.
ಈಗ ಛತ್ರಕ್ಕೆ ಬಂದಮೇಲೆ ಅದೇ ಎಂಗೇಜ್ಮೆಂಟ್ ಶಾಸ್ತ್ರ ಮಾಡ್ತಾರಲ್ಲ ಅದು ಮಾಡ್ತಿದ್ದಾರೆ ಆ ಫೋಟೋಸ್ ಅದು. ಆಮೇಲೆ ಎಂಗೇಜ್ಮೆಂಟ್ ನೈಟ್ ಅಲ್ಲೆಲ್ಲ ಮುಗಿದ್ಮೇಲೆ ಮತ್ತೆ ಫೋಟೋಸ್ ತೆಗ್ತಿದ್ದಾರೆ. ಇದು ನನ್ನ ಅಕ್ಕನ ಮಗಳು, ಎರಡನೇ ಅಕ್ಕನ ಮಗಳು, ಅವಳು ಶ್ರೇಯಾ ಅಂತ. ಮತ್ತು ಎಂಗೇಜ್ಮೆಂಟಲ್ಲಿ ಸೀರೆ ಕೊಡ್ತಾರಲ್ಲ ಅದು ಇದು ನಾನು ಅಮ್ಮ ಮನೇಲಿ ಉಟ್ಕೊಂಬಂದಿರೋದು. ಇದು ಇವ್ರ ಹಸ್ಬೆಂಡ್ ಅವ್ರು ಕೊಟ್ಟಿರೋದು. ನನ್ನ ಪಕ್ಕ ಕೂತಿರೋದು ನನ್ನ ಅಕ್ಕನ ಮಗಳು. ಇವರು ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಹೆಂಡ್ತಿ. ಮತ್ತು ಇವೇ ಫೋಟೋಸ್ ತೆಗ್ದಿದ್ದಾರೆ. ಇಷ್ಟೇ ನಮ್ಮ ಹಸ್ಬೆಂಡಿಗೆ ಅಷ್ಟೊಂದು ಫೋಟೋ ಲೈಕ್ ಆಗೋಲ್ಲ, ಆದರೂ ಹೆಂಗೋ ತೆಗೆಸ್ಕೊಂಡಿದ್ದಾರೆ ಇಷ್ಟು. ಇವ್ರು ನಮ್ಮ ಡ್ಯಾಡಿ, ನಮ್ಮ ಅಪ್ಪಾಜಿ, ಇವರು ನಮ್ಮ ಅಪ್ಪಾಜಿ ನೋಡಿ. ಇವರು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಇವರೆಲ್ಲ. ಆಮೇಲೆ ಇದು ಮಾರ್ನಿಂಗ್ ತಾಳಿ ದಿನ, ಮದುವೆ ದಿನ ಈ ಥರ ಗಂಗಮ್ಮ ಎಲ್ಲ ಶಾಸ್ತ್ರ ಮಾಡ್ತಾರಲ್ಲ ಅದು ಮಾಡಿದ್ದಾರೆ. ಆಮೇಲೆ ನಮಗೆ ಅರಶಿನ ಹಚ್ಚಿ ಬೆಳಗ್ಗೆ ಇಬ್ಬರನ್ನು ಕೂಡಿಸಿ ನೀರು ಹಾಕ್ತಾರಲ್ಲ ಅದು ಇದು ಆದಮೇಲೆ ತಾಳಿ ಕಟ್ಟಲಿಕ್ಕೆ ಈ ಸೀರೆ ಹಾಕ್ಕೊಂಡು ರೆಡಿಯಾಗಿರೋದು. ನಮ್ಮ ಸೈಡು ವೈಟ್ ಸ್ಯಾರಿ ಹಾಕೋತಾರೆ ತಾಳಿ ಕಟ್ಟಬೇಕಾದ್ರೆ. ಒಬ್ರೊಬ್ರು ಕಡೆ ಒಂದೊಂದು ಥರ ಕಲರ್ ಸ್ಯಾರಿ ಹಾಕೋತಾರೆ ತಾಳಿ ಕಟ್ಟಬೇಕಾದ್ರೆ. ಒಬ್ರೊಬ್ರು ವೈಟು, ಒಬ್ರೊಬ್ರು ಎಲ್ಲೋ, ಒಬ್ರೊಬ್ರು ರೆಡ್ ಹಾಕೋತಾರೆ. ನಾವು ಇದು ವೈಟ್ ಕಲರು. ನಮ್ಮ ಮಮ್ಮಿ ಮದುವೆ ಫೋಟೋಸ್ ನೋಡಿದ್ದೀವಿ. ನಮ್ಮ ದೊಡ್ಡಕ್ಕ ಮದುವೆ ಫೋಟೋಸ್ ಎಲ್ಲ ನೋಡಿದ್ವಲ್ಲ, ಅವರೆಲ್ಲ ರೆಡ್ ಕಲರ್ ತಾಳಿ ಕಟ್ಟಬೇಕಾದ್ರೆ ಹಾಕ್ಕೊಂಡಿದ್ದಾರೆ. ಬಟ್ ನಮ್ಮ ಮನೆಯವ್ರ ಸೈಡು ವೈಟ್ ಹಾಕೋಬೇಕಂತೆ. ನಮ್ಮ ಥರ್ಡ್ ಅಕ್ಕಂದು ವೈಟ್ ಇತ್ತು, ನಮ್ಮದು ವೈಟ್ ಇದೆ. ನಮ್ಮ ಎರಡನೇ ಅಕ್ಕಂದು ವೈಟ್ ಇದೆ. ನಮ್ಮ ದೊಡ್ಡ ಅಕ್ಕಂದು ಮಾತ್ರ ರೆಡ್ ಕಲರ್ ಸ್ಯಾರಿ ತಾಳಿ ಕಟ್ಟಬೇಕಾದ್ರೆ ಇತ್ತು. ಇವೆಲ್ಲ ತಾಳಿ ಕಟ್ಟೋ ಮುಂಚೆ ಇವ್ರು ನಮ್ಮಪ್ಪ ನಮ್ಮಮ್ಮ ಕನ್ಯಾದಾನ ಮಾಡ್ತಾರಲ್ಲ ಅದಕ್ಕೋಸ್ಕರ ಮತ್ತು ಇದು ಅವ್ರನ್ನೂ ಕರೆದು ಕನ್ಯಾದಾನ ಮಾಡಲಿಕ್ಕೆ ಅಂತೇಳಿ ಅವರಿಬ್ಬರನ್ನೂ ಕೂಡ್ಸ್ಕೊಂಡಿದ್ರು, ಅಪ್ಪ ಅಮ್ಮನ ಕರೆದು. ಈ ಥರ ಸ್ಪೆಕ್ಟೆಲ್ಲ ಹಾಕಿ ಫೋಟೋ ತೆಗೆದುಬಿಟ್ಟಿದ್ರು. ಇದು ಅಲ್ಲಿ ತಾಳಿ ಕಟ್ಟಲ್ಲಿ ಎಲ್ಲರೂ ಕೂತ್ಕೊಂಡಿದ್ರು ಹಿಂದೆಯೇ. ನಮ್ಮ ಮಮ್ಮಿ, ನಮ್ಮ ಅಕ್ಕನವರೆಲ್ಲ ನನ್ನ ಹಿಂದೆಯೇ ಇದ್ದರು. ಇದು ತಾಳಿ ಕಟ್ಟಬೇಕಾದ್ರೆ ತೆಗೆದಿರೋ ಫೋಟೋಸು. ಈಗ ತಾಳಿ ಕಟ್ಟಿರೋ ಫೋಟೋ ಇದು. ತಾಳಿ ಕಟ್ಟಿದಾದ್ಮೇಲೆ ಕಲರ್ ಹಾಕಿ ಅವರು ನಮ್ಮ ತಲೆ ಮೇಲೆ ಹಾಕೋದು, ನಾವು ಹಸ್ಬೆಂಡ್ ತಲೆ ಮೇಲೆ ಹಾಕೋದು, ಈ ಥರನೂ ಮಾಡಿಸಿದ್ರು. ಕಾಲುಂಗ್ರನ ಫಸ್ಟು ನಮ್ಮ ಕಡೆ ಕೈಗೆ ಹಾಕ್ತಾರೆ, ಆಮೇಲೆ ಅದನ್ನು ನೆಕ್ಸ್ಟ್ ಡೇ ತೆಗೆದು ನಾವು ಕಾಲಿಗೆ ಹಾಕೋಬೇಕು. ಈ ಥರ ಹಾಕಿ ಕಲರ್ ಹಾಕಿನ ತಲೆ ಮೇಲೆ ಹಾಕೋದು, ಈ ಥರ ಮಾಡಿಸಿದ್ರು. ಆಮೇಲೆ ಮದುವೆ ಎಲ್ಲ ಆದಮೇಲೆ ಮುತ್ತು ಹುಡುಕ್ಸ್ತಾರಲ್ಲ ಹಾಲಲ್ಲಿ, ಅದು ಫಸ್ಟ್ ನನಗೇನೆ ಸಿಕ್ಕಿತ್ತು. ಈ ಥರ ನೋಡಿ ಅಕ್ಷತೆ ಕಾಳೆಲ್ಲ ಕಲರ್ ಮಾಡಿ ನಾವು ಅವ್ರ ಮೇಲೆ ಹಾಕೋದು, ಅವ್ರು ನಮ್ಮ ಮೇಲೆ ಹಾಕೋದು, ಈ ಥರ ಶಾಸ್ತ್ರ ಅಂತೆ ಮಾಡಿಸಿದ್ರು. ಆಮೇಲೆ ಇಲ್ಲಿ ಮುತ್ತು ಹುಡುಕ್ತಿದ್ದೀವಲ್ಲ, ಫಸ್ಟ್ ನನಗೇನೆ ಸಿಕ್ತಿತ್ತು. ಅಪ್ಪ ಅಮ್ಮ ಕನ್ಯಾದಾನ ಮಾಡ್ತಿದ್ದಾರೆ. ಇದು ಮದುವೆ ಆದಮೇಲೆ ತಾಳಿ ಕಟ್ಟಿದ್ದಾದಮೇಲೆ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ಲ ಹೊರಗಡೆ ಬಂದು, ಇದು ಎಲ್ಲರ ಮದುವೆಲೂ ಆಗಿರುತ್ತೆ. ಈ ಶಾಸ್ತ್ರ ಎಲ್ಲ ಕಡೆಯೂ ಇದೆ ಅನ್ಕೋತೀನಿ. ಈ ಥರ ಎಲ್ಲ ಫೋಟೋಸ್ ತೆಗೆಸಿದ್ರು, ಫೋಸ್ ಕೊಡಿಸಿ. ಇದು ತಾಳಿ ಕಟ್ಟಿದ ಸೀರೆ ತುಂಬ ಚೆನ್ನಾಗಿತ್ತು. ಬಟ್ ಮತ್ತೆ ಹಾಕೋ ಆಗಿಲ್ಲ, ತಾಳಿ ಕಟ್ಟಬೇಕಾದ್ರೆ ಮಾತ್ರ ಹಾಕಿರೋದು ಅಷ್ಟೇ. ಆಮೇಲೆ ಮತ್ತೆ ಯೂಸ್ ಮಾಡೋ ಆಗಿಲ್ಲಲ್ಲ, ಹಾಗಾಗಿ ಮತ್ತೇನು ಹಾಕ್ಕೊಂಡಿಲ್ಲ. ಇದು ಸ್ಟೇಜ್ ಮೇಲೆ ಫೋಟೋಸು. ಸ್ಟೇಜ್ ಮೇಲೆ ಹಾಕ್ಕೊಂಡು ಈ ಸೀರೆ ನಮ್ಮದು ರಿಸೆಪ್ಷನ್ ಸೀರೆ. ಸ್ಟೇಜ್ ಮೇಲೆ ಫೋಟೋಸ್ ಇವು. ತುಂಬ ಜನ ಬಂದಿದ್ರು, ಯಾರ್ಯಾರು ಅಂತ ಹೇಳೋಕ್ಕಾಗಲ್ಲ, ತುಂಬ ಜನ ಇದ್ದರು. ಪರಿಚಯ ಇರೋರನ್ನಷ್ಟೇ ಹೇಳ್ಬೋದು. ಇವ್ರು ನಮ್ಮ ಎರಡನೇ ಅಕ್ಕನ ಅತ್ತೆ ಮಾವ. ನೋಡಿ ಈ ಥರ ಬಂದಿದೆ ಫೋಟೋಸು. ಇದು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮತ್ತು ಎಕ್ಸ್ಟ್ರಾ ಮೆಂಬರ್ಸ್ ಸಹ ಇದ್ದಾರೆ. ಇವರು ನಮ್ಮ ಅತ್ತೆ, ಇವರು ನಮ್ಮ ಮನೆಯವ್ರ ಸಿಸ್ಟರು, ನಮ್ಮ ಹಸ್ಬೆಂಡ್ ಸಿಸ್ಟರು, ಇವರು ನಮ್ಮ ಹಸ್ಬೆಂಡ್ ಬ್ರದರ್, ಎಲ್ಲರೂ ಇದ್ದಾರೆ ಫ್ಯಾಮಿಲಿಯವರು.
ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಕೇಕ್ ತುಂಬಾ ತಂದೆ ಒಂದು 3-4 ಕೇಕ್ ಕಟ್ ಮಾಡಿದ್ದೀವಿ ನಾವು ಮದುವೆಲಿ. ನೋಡಿ ಫೋಟೋಸ್ ಈ ಥರ ಬಂದಿವೆ. ನಮ್ಮ ಹಸ್ಬೆಂಡ್ ಅವ್ರ ಬ್ರದರ್ ಅವ್ರ ವೈಫು ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲ ಸೇರಿ. ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋಸ್ ನೋಡಿ. ಇವರು ನಮ್ಮ ಅಪ್ಪ ಅಮ್ಮ, ಇವರು ನಮ್ಮಮ್ಮನ ತಂದೆಯವರು. ಇವರು ನಮ್ಮ ದೊಡ್ಡಕ್ಕ ದೊಡ್ಡ ಭಾವ, ಥರ್ಡ್ ಅಕ್ಕ ಥರ್ಡ್ ಭಾವ, ಮತ್ತು ಸೆಕೆಂಡ್ ಅಕ್ಕ ಸೆಕೆಂಡ್ ಭಾವ. ಇವ್ರು ನಮ್ಮ ಮೂವರು ಅಕ್ಕಂದರು. ಇವ್ರು ನಮ್ಮ ಮಮ್ಮಿ ತಂಗಿ, ಲಾಸ್ಟ್ ತಂಗಿ ಅವ್ರ ಹಸ್ಬೆಂಡು, ಮತ್ತು ಇವ್ರು ಸೆಕೆಂಡ್ ತಂಗಿ ಅವ್ರ ಹಸ್ಬೆಂಡು, ಮತ್ತು ಅವ್ರ ಮಗಳು ಅಳಿಯ. ಇವ್ರು ನಮ್ಮ ಅಮ್ಮನ ತಮ್ಮ ಮತ್ತು ತಮ್ಮನ ಮಿಸಸ್. ಇವನು ನನ್ನ ಸ್ವಂತ ತಮ್ಮ ಚಿಕ್ಕವನು. ಇವರು ನಮ್ಮ ಅಕ್ಕನ ಮಕ್ಕಳು. ಎಲ್ಲರಿಗೂ ಇಬ್ಬರಿಬ್ಬರು ಮಕ್ಕಳಿದ್ರು. ಇವರು ನಮ್ಮ ಅಮ್ಮ ತಂಗಿ ಮಗ. ಇಷ್ಟು ಇದು ನಮ್ಮ ಫ್ಯಾಮಿಲಿ. ನಮ್ಮ ಎರಡನೇ ಅಕ್ಕ, ಎರಡನೇ ಭಾವ. ನಮ್ಮ ಮಮ್ಮಿಯವ್ರು ತೆಗೆಸಿರೋ ಫೋಟೋಸ್ ತುಂಬ ಚೆನ್ನಾಗಿದ್ದಾವೆ. ಊರಲ್ಲಿದ್ದಾವೆ, ತೊಗೊಂಡು ಬಂದಿಲ್ಲ. ಹಾಗಾಗಿ ಯಾವಾಗಾದರೂ ಇಲ್ಲಿಗೆ ತೊಗೊಂಬಂದಾಗಲಿ ತೋರಿಸ್ತೀನಿ, ಇಲ್ಲ ಊರಿಗೆ ನಾನೇ ಹೋದಾಗಲಿ ತೋರಿಸ್ತೀನಿ. ಇವರು ನಮ್ಮ ಥರ್ಡ್ ಅಕ್ಕ, ಅವ್ರ ಫ್ಯಾಮಿಲಿ. ಇದು ನಮ್ಮ ಮಮ್ಮಿ ತಂಗಿ ಮಗಳು. ಇದು ನಮ್ಮ ಅಪ್ಪ ಅಮ್ಮ. ನಾವು 4 ಜನ ಅಕ್ಕ ತಂಗಿಯವರು. ನಮಗೆ ಒಬ್ಬನೇ ತಮ್ಮ ಚಿಕ್ಕವನು. 3 ಅಕ್ಕಂದರು, ನಾನು ಲಾಸ್ಟು ಹೆಣ್ಮಕ್ಳಲ್ಲಿ. ನನಗಿನ್ನ ಚಿಕ್ಕವನು ತಮ್ಮ ಇದ್ದಾನೆ. ಇವರು ನಮ್ಮ ಬ್ರದರ್ ಸಿಸ್ಟರ್ ಅವ್ರ ಫ್ಯಾಮಿಲಿ. ನಮ್ಮ ಹಸ್ಬೆಂಡ್ ಸಿಸ್ಟ್ರು ಅವ್ರ ಫ್ಯಾಮಿಲಿ. ಇವರು ನಮ್ಮ ಅತ್ತೆ, ಈ ಕಡೆ ಫಸ್ಟ್ ಇದ್ದಾರಲ್ಲ ಅವ್ರು ನಮ್ಮ ಅತ್ತೆ, ಅವ್ರ ಅಕ್ಕಂದ್ರಿಬ್ಬರು. ಈಗ ಮದುವೆ ಎಲ್ಲ ಮುಗೀತು. ನೆಕ್ಸ್ಟ್ ಊಟ, ಮಧ್ಯಾಹ್ನದ ಊಟ ಸ್ಟಾರ್ಟ್ ಆಗಿತ್ತು. ಆ ಫೋಟೋಸ್ ಇದು. ಊಟಕ್ಕೆ ಸ್ವೀಟ್ಸು, ಪಲಾವು, ಅನ್ನ ಸಾಂಬಾರು ಎಲ್ಲ ಮಾಡ್ತಾರಲ್ಲ, ಮಾಡಿದರು. 6 ಇಯರ್ಸ್ ಆಯ್ತಲ್ಲ, ಮರ್ತೋಗಿದೆ ಏನೇನು ಮಾಡಿದರು ಅಂತ. ಇಷ್ಟೇ ಫೋಟೋಸ್ ಮುಗೀತು. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.